ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ, ಸ್ನೇಹಿತರೆ ಇನ್ನು ಮುಂದೆ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮ್ಮ ಪಡಿತರವನ್ನು ಪಡ್ಕೋಬೇಕು ಅಂದರೆ ಈ 3 ವಿಷಯನ ಮಾಡಿರಲೇಬೇಕು ಸ್ನೇಹಿತರೆ. ಈಗಾಗಲೇ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಾಯಿತು ಅವರಿಗಾಗಿ ಅಂತಲೇ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೋಸ್ಕರ ಕಾಲಾವಕಾಶನ ನೀಡಿದ್ದಾರೆ. ಜನವರಿ 31ನೇ ತಾರೀಕಿನವರೆಗೂ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರಿ ಅವರೆಲ್ಲರೂ ಕೂಡ ಜನವರಿ 31ನೇ ತಾರೀಕಿನೊಳಗಡೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೇಕು ಸ್ನೇಹಿತರೆ. ಅದ್ರ ಜೊತೆಗೆ ಸ್ನೇಹಿತರೆ, ಈ ಒಂದು ಕೆಲಸ ಮಾಡಿಲ್ಲ ಅಂದರೆ ಇನ್ನು ಮುಂದೆ ನಿಮ್ಮ ಹೆಸರಲ್ಲಿ ರೇಷನ್ ಬರಲ್ಲ, ಅಂದರೆ ಅಕ್ಕಿ ಬರಲ್ಲ ಸ್ನೇಹಿತರೆ. ಅದ್ರ ಜೊತೆಗೆ ಕೆಲವರದ್ದು ಪಡಿತರ ಚೀಟಿಯನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಇನ್ನು ಮುಂದೆ ಯಾರ ಹೆಸರಲ್ಲಿ ಅಕ್ಕಿ ಬರಲ್ಲ, ಜೊತೆಗೆ ಯಾರ್ದೆಲ್ಲ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರೋ ಏನು ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲಾವಕಾಶವನ್ನು ನೀಡಿದ್ದಾರೆ. ಜನವರಿ 1ನೇ ತಾರೀಕಿನಿಂದ ಜನವರಿ 31ನೇ ತಾರೀಕಿನವರೆಗೂ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿಲ್ಲ ಎಲ್ಲರೂ ಕೂಡ ಬೇಗ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಒಂದು ವೇಳೆ ಯಾರಿಗಾರು ಇನ್ನೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರಾ ಇಲ್ವಾ ಅಂತ ಏನಾದ್ರು ಕುತೂಹಲ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಗೊತ್ತಾಗುತ್ತೆ. ಜೊತೆಗೆ ಸ್ನೇಹಿತರೆ, ಇನ್ನೂ ಕೂಡ ಕೆಲವರಿಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮೊದಲೇ ಹೇಳ್ದಂಗೆ ಇನ್ನು ಮುಂದೆ ಸಾಕಷ್ಟು ಜನಕ್ಕೆ ಅವ್ರ ಹೆಸರಲ್ಲಿ ಅಕ್ಕಿ ಬರಲ್ಲ ಸ್ನೇಹಿತರೆ. ಏಕೆಂದರೆ ರೇಷನ್ ಕಾರ್ಡ್ದಲ್ಲಿ ಅವ್ರದ್ದು KYC ಆಗಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ KYCಯನ್ನು ಮಾಡಿಸ್ಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡಿಗೆ ಆದಷ್ಟು ಬೇಗ ನಿಮ್ಮ KYCಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ವೇಳೆ ಏನಾದರೂ ನಿಮಗೆ KYC ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಆ KYCಯನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವತಃ ನೀವೇ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನಿಮ್ಮ KYC ಆಗಿದೆಯಾ ಇಲ್ವಾ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಚೆಕ್ ಮಾಡ್ಕೊಳ್ಳಿ KYC ಆಗಿದೆಯಾ ಇಲ್ವಾ ಅಂತ. ಇನ್ನೂ ಕೂಡ ಯಾರೆಲ್ಲ KYCಯನ್ನು ಮಾಡಿಸಿಲ್ಲ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ KYCಯನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಈಗಾಗಲೇ ಸಾಕಷ್ಟು ಬಾರಿ ಆಹಾರ ಇಲಾಖೆ ಕಡೆಯಿಂದ ಇದೊಂದು ವರದಿಯನ್ನು ನೀಡ್ತಾನೆ ಇದ್ದಾರೆ. KYC ಆಗಿಲ್ಲ ಅಂದರೆ ನಿಮಗೆ ಅಕ್ಕಿ ಬರಲ್ಲ ಅಂತ. ಚೆಕ್ ಮಾಡ್ಕೊಳ್ಳಿ. KYC ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ನಿಮ್ಮ KYCಯನ್ನು ಮಾಡ್ಕೊಳ್ಳೋದು ಉತ್ತಮ ಸ್ನೇಹಿತರೆ. KYC ಒಂದು ಕಡೆ ಆದರೆ ಸ್ನೇಹಿತರೆ, ಇನ್ನು ಸಾಕಷ್ಟು ಜನದ್ದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಸಾಕಷ್ಟು ಜನ ತಮ್ಮ ಪಡಿತರ ಚೀಟಿಯನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಆಹಾರ ಇಲಾಖೆ ಕಡೆಯಿಂದ ಕೆಲವ್ರ ಮನೆಗೆ ಭೇಟಿ ನೀಡಿ ಅವರು IT ಫೈಲ್ ಮಾಡ್ತಿದ್ದಾರೆ, ಟ್ಯಾಕ್ಸ್ ಪೇಯರ್ ಅಂತ ಪ್ರತಿಯೊಂದು ಕೂಡ ದಾಖಲೆಗಳನ್ನು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಕೈಗೊಂಡಿದ್ದಾರೆ. ಅವರ ರದ್ದು ಅಂದರೆ ಅವರ ಪಡಿತರ ಚೀಟಿಯನ್ನು ರದ್ದು ಮಾಡಬೇಕು ಅಂತ ಈಗಾಗಲೇ ಆಹಾರ ಇಲಾಖೆ ಕಡೆಯಿಂದನೇ ಸ್ವತಃ ಅವರು ತೀರ್ಮಾನ ಕೈಗೊಂಡಿದ್ದಾರೆ. ಯಾಕಪ್ಪ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಕಡಿಮೆ ದರದಲ್ಲಿ ರೇಷನ್ ಕಿಟ್ಟನ್ನು ಬಡವರಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದ ಇದೊಂದು ಪಡಿತರ ಅನ್ನೋದನ್ನು ಕಾಯ್ದೆಯನ್ನು ಮಾಡಿರೋದು. ಸೊ ಹಾಗಾಗಿ ಇದನ್ನು ಬಡವರಿಗೋಸ್ಕರ ತಲುಪಬೇಕು, APLiರೋರಿಗೆ ಬೇಡ, ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದಾರೆ, ಯಾರೆಲ್ಲ ಸುಳ್ಳು ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಪಡಿತರವನ್ನು ಪಡ್ಕೊಂಡಿದ್ದಾರೆ ಅವರ ಪಡಿತರವನ್ನು BPLಯಿಂದ APLಗೆ ವರ್ಗಾವಣೆ ಮಾಡುವ ಕೆಲಸ ಕೂಡ ನಡೀತಾ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ನೀವು ಯಾರು ಕೂಡ BPL ವರ್ಗದಲ್ಲಿರೋರು ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ರೇಷನ್ ಕಾರ್ಡ್ ಏನಿದೆ ಅದು ಯಾವತ್ತಿಗೂ ಬಂದಾಗಲ್ಲ, ಯಾವತ್ತಿಗೂ ರದ್ದು ಆಗಲ್ಲ. ನೀವು BPL ದಾರರೇ ಆಗಿರ್ತೀರ ಸ್ನೇಹಿತರೆ. ಇದ್ರ ಬಗ್ಗೆ ಯಾವುದೇ ರೀತಿ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಅದ್ರ ಬಗ್ಗೆ ಯಾವುದೇ ರೀತಿ ಹೆದರಿಕೆ ಬೇಡ. ಅದ್ರ ಜೊತೆ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ, ನಮ್ಮದು ಕೂಡ ರೇಷನ್ ಕಾರ್ಡ್ ರದ್ದಾಗುತ್ತಾ, ಏನಾಗುತ್ತೆ ಅಂತ. ಸ್ನೇಹಿತರೆ, ನೀವು ಆ್ಯಸ್ ಯೂಶ್ವಲ್ BPL ಕಾರ್ಡ್ ಹೋಲ್ಡರ್ ಆಗಿದ್ದರೆ, ನೀವು ಒಂದು ವೇಳೆ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ, IT ಫೈಲ್ ಮಾಡ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಅದನ್ನು ರದ್ದು ಮಾಡಲ್ಲ ಸ್ನೇಹಿತರೆ. ಗೌರ್ಮೆಂಟ್ ಅವರು ಆಹಾರ ಇಲಾಖೆ ಕಡೆಯಿಂದ ಒಂದು ವೆರಿಫಿಕೇಷನ್ ಆಗಬೇಕು, ಅವೆಲ್ಲ ವೆರಿಫಿಕೇಷನ್ನ ಮಾಡಿದ ಮೇಲೇ ನಿಮ್ಮ BPL ಕಾರ್ಡ ನೀವು APL ದಾರರಿಗೆ ಬರ್ತೀರಾ, BPLಗೆ ಬರ್ತೀರಾ ಅಂತ ಪರಿಶೀಲನೆ ಮಾಡಿ ನಿಮ್ಮ BPL ಕಾರ್ಡನ್ನು APLಗೆ ವರ್ಗಾವಣೆ ಮಾಡೋದು ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಯಾರು ಒರಿಜಿನಲಿ BPL ಅಂಡರಲ್ಲಿ ಬರ್ತೀರಾ ಅಂದರೆ BPL ವರ್ಗದ ಅಡಿಯಲ್ಲಿ ಬರ್ತೀರಾ ಅವ್ರದ್ದು ಯಾರ್ದು ಕೂಡ ರೇಷನ್ ಕಾರ್ಡ್ ರದ್ದಾಗಲ್ಲ ಸ್ನೇಹಿತರೆ. ಒಂದು ವೇಳೆ ನೀವೇನಾದರೂ KYCಯನ್ನು ಮಾಡಿಸಿಲ್ಲ ಅಂದರೆ ಮಾತ್ರ ಸ್ನೇಹಿತರೆ ನಿಮ್ಮ ಹೆಸರಿನಲ್ಲಿ ಅಕ್ಕಿ ಬರ್ತಾ ಇತ್ತು ಅದು ಇನ್ನು ಮುಂದೆ ಬರಲ್ಲ ಸ್ನೇಹಿತರೆ. ಡಿಸೆಂಬರಿಂದನೇ ಸ್ಟಾಪ್ ಮಾಡಬೇಕು ಅಂತ ಇದ್ದರು. ಆದರೆ ಜನವರಿ ಕೂಡ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಜನವರಿಲೂ ಕೂಡ ನೀವೇನಾದ್ರು KYCಯನ್ನು ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ರೇಷನ್ ಬರಲ್ಲ ಸ್ನೇಹಿತರೆ, ನಿಮ್ಮ ಹೆಸರಲ್ಲಿ ಕೂಡ ಬರಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ KYCಯನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.